ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ವಿತ್ ಫ್ಯಾಮಿಲಿ. ಇವತ್ತು ದಿನ ಸ್ಟಾರ್ಟ್ ಆಗಿದೆ ಮಳೆಯಿಂದ. ಸೊ ಮಳೆ ರಾಯ ಹಾಗೆ ಸುರಿತಿದ್ದಾನೆ. ಗೊತ್ತಿಲ್ಲ ಯಾಕಂತ ನೈಟಿಂದ ಮಳೆನೇ ಬಿಟ್ಟಿಲ್ಲ ಗುರು. ಯಾರಾದರೂ ಬೆಳಗಾವಿ ಡಿಸ್ಟಿಕ್ ಅವರಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಡೆ ಮಳೆ ಹೆಂಗಿತ್ತು ಅಂತ. ಮಳೆ ಬರ್ಬೇಕು ಕಣ್ರಿ, ಮಳೆಯಿಂದನೇ ಬೆಳೆ ಅಲ್ವಾ. ಸೊ ರೈತರು ಮಳೆಗಾಗಿ ಕಾಯ್ತಿದ್ದಾರೆ. ನನಗೂ ಮಳೆಗಾಲ ಅಂದರೆ ಇಷ್ಟ, ಬಟ್ ಹೆಲ್ತ್ ಹಾಳಾಗುತ್ತೆ. ಸೊ ಮಳೆಯಲ್ಲಿ ನೆನಿಬೇಡಿ, ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ನನಗೂ ಮಳೇಲಿ ನೆನೆಯೋದು ಇಷ್ಟ, ಬಟ್ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಮಳೇಲಿ ಹೋಗಿಲ್ಲ ಅಷ್ಟೇ. ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ಯಪ್ಪ ಆ ವ್ಯೂ ನೋಡೋಕ್ಕೇ ಅಷ್ಟು ಖುಷಿ ಆಗುತ್ತೆ. ಸಖತ್ತಾಗಿ ವ್ಯೂ ಇತ್ತು. ನಮ್ಮ ಮೇಲ್ಗಡೆ ಅಂತೂ ನೋಡ್ತಿರ್ಬೋದು, ಟೆರಸ್ ಮೇಲೆ ಯಾವ ರೀತಿ ಇದೆ ಅಂದರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ. ಬಟ್ ಕೆಲಸ ಅಂತೂ ಹಾಗೆ ಉಳಿದಿದ್ದೆ ಗುರು. ಮನೇಲಿ ಏನೂ ಮಾಡೋಕ್ಕಾಗಲ್ಲ. ಒಂದು 10 ನಿಮಿಷ ನಾನು ಈ ಥರ ನೋಡಿ ಖುಷಿಪಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಆರಾಮಾಗಿ ನಿಂತಿದ್ದೀನಿ. ಇವತ್ತು ಶಾರ್ಟರ್ಡೇ ಬೇರೆ. ಮನೆ ಕೆಲಸ ಎಲ್ಲ ಹಂಗೆ ಇದೆ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಹಸ್ಬೆಂಡ್ ವರ್ಕಿಗೆ ಹೋಗಿದ್ದಾರೆ, ನಾನೊಬ್ಬಳೇ ಮನೇಲಿರೋದು. ಸೊ ಈ ವ್ಯೂ ನೋಡ್ಕೊತ ಕುಂತಿದ್ದೆ ಹಾಗೆ ಮೇಲ್ಗಡೆ ಟೆರೆಸಲ್ಲಿ ಹೋಗಿ. ನಮ್ಮ ತೆಂಗಿನ ಗಿಡ ಇಲ್ಲಿ ಇಟ್ಟಿದ್ವಿ, ಮಳೆ ಹನಿನೂ ಬರ್ತಿಲ್ಲ, ನೀರು ಹಾಕೋಕ್ಕೂ ಮರ್ತಿದ್ದೆ. ಸೊ ಹಂಗಾಗಿ ಈ ಜಾಗದಲ್ಲಿ ಇಡೋಣ ಅಂತ. ಯಪ್ಪ ತುಂಬ ಭಾರ ಇತ್ತು, ಆದರೂ ಎತ್ತಿಟ್ಟಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇನ್ಮೇಲೆ ಮಳೆ ಹನಿ ಎಲ್ಲ ಸಿಡಿತೈತಲ್ವ, ಹಾಗಾಗಿ ತುಂಬ ಖುಷಿ ಆಯಿತು. ಹಾಗೆ ಕೆಳಗಡೆ ಬಂದು ಬಟ್ಟೆ ಎಲ್ಲ ಒಣಗಾಕಿದ್ದೆ ನೈಟು ಮಷಿನ್ಗೆ ಹಾಕಿ, ಅದನ್ನೆಲ್ಲ ತೆಗಿತಿದ್ದೀನಿ. ಆದರೂ ಒಣಗೇ ಇಲ್ಲ. ಸೊ ಎಷ್ಟು ಒಣಗಿದೆ ಅಷ್ಟನ್ನ ತೆಗೆದುಕೊಂಡು ಬಟ್ಟೆನ ಒಂದು ಬೆಡ್ ಮೇಲೆ ಇಡಬೇಕು ಅಂತ, ಆಮೇಲೆ ಅದ್ರ ಜಾಗಿಗೆ ಇಡ್ತೀನಿ. ಈಗ ಬೆಡ್ ಮೇಲೆ ಯಾರ್ಯಾರೆಲ್ಲ ಇಡ್ತೀರಾ ಕಮೆಂಟ್ ಮಾಡಿ. ಆದರೆ ಹೀಗೆಲ್ಲ ಇಡಬಾರ್ದು, ನೀಟಾಗಿ ಮಡಚಿಡಬೇಕು. ಆವಾಗಿನ ಕೆಲಸ ಆವಾಗ ಮಾಡಿದ್ರೇ ಬೆಸ್ಟು. ನನಗೂ ಕೆಲವೊಂದು ಸಾರಿ ಖುಷಿ ಇದ್ದಾಗ ಮಾಡ್ತೀನಿ, ಕೆಲವೊಂದು ಸಾರಿ ಬೇಜಾರಾದಾಗ ಹಾಗೆ ಬಿಟ್ಟಿರ್ತೀನಿ. ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದರು, ಎಷ್ಟೇ ಮನೆಗೋಸ್ಕರ ದುಡಿದ್ರು, ಆ ಒಂದು ಮನೆಯಲ್ಲಿ ಅವಳಿಗೆ ರೆಸ್ಪೆಕ್ಟ್ ಅನ್ನೋದು ಸಿಗೋದೇ ಇಲ್ಲ. ತುಂಬ ಜನ ಹೆಣ್ಮಕ್ಳು ಈ ರೀತಿ ನನಗೂ ಕಮೆಂಟ್ ಮಾಡ್ತಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಸಿಕ್ಕಾಗ ಫ್ರೆಂಡ್ಸ್ ಮಧ್ಯೆ ಮಾತಾಡ್ತಿರ್ತೀವಿ. ಆ ಮನೆಗೋಸ್ಕರ, ಮನೆಯವರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿರ್ತೀವಿ. ನಮ್ಮ ಕನಸುಗಳನ್ನು ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿರ್ತೀವಿ. ನಾವು ಅವ್ರ ಕನಸುಗಳು, ಅವ್ರ ಇಷ್ಟಗಳನ್ನೇ ನಾವು ಮಾಡ್ತಿರ್ತೀವಿ. ನಮಗೂ ಒಂದು ಬದುಕಿದೆ ಅನ್ನೋದೇ ಮರ್ತಿರ್ತೀವಿ. ಆದರೂ ಕೂಡ ಅಷ್ಟೆಲ್ಲ ಮಾಡಿದ್ರೂ ಯಾಕೆ ಹೆಣ್ಮಗಳಿಗೆ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗೋದಿಲ್ಲ? ಈ ಥರ ನಂಗೆ ತುಂಬ ಬೇಜಾರಾಗುತ್ತೆ. ಮನೆಯವರಿಗೋಸ್ಕರ, ಮನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿರ್ತೀವಿ. ಮನೆ ಕೆಲಸ ಪ್ರತಿಯೊಂದನ್ನು ಮನೇಲಿ ಯಾವುದೇ ಕೆಲಸ ಇದ್ರೂ ಅವಳು ಮಾಡ್ತಾಳೆ ಅಂತೀರ. ಆದರೆ ಮನೆ ಪೇಪರಲ್ಲೂ ನಮ್ಮ ಹೆಸರಿರಲ್ಲ, ಮನೆ ಒಂದು ಆಧಾರ್ ಕಾರ್ಡಲ್ಲೂ ನಮ್ಮ ಹೆಸರಿರಲ್ಲ, ಮಕ್ಕಳ ಆಧಾರ್ ಕಾರ್ಡಲ್ಲೂ ಕೂಡ ನಮ್ಮ ಹೆಸರಿರಲ್ಲ, ಒಂದು ಮನೆ ಪತ್ರದ ಮೇಲೂ ನಮ್ಮ ಹೆಸರಿರಲ್ಲ. ಆದರೂ ಇದು ನಮ್ಮದು ಕೆಲಸ ಮಾತ್ರ ನಮಗೆ ಅಂತ ಫಿಕ್ಸ್ ಮಾಡಿರ್ತಾರಲ್ಲ, ತುಂಬ ಬೇಜಾರಾಗುತ್ತೆ. ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ನ ನೀವು ಕೊಡಲೇಬೇಕು. ಯಾಕಂದರೆ ನಿಮಗೋಸ್ಕರ ಅಂತಲೇ ನೀವು ತಮ್ಮ ಆಸೆ ಕನಸುಗಳನ್ನು ಬಿಟ್ಟು ನಿಮ್ಮ ಮನೆ ಕೆಲಸ, ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ಬಟ್ಟೆ ಹೊಡೆಯೋದು, ಪ್ರತಿಯೊಂದನ್ನು ಅವರೇ ಮಾಡ್ತಾರೆ. ನಿಮ್ಗಾದರೆ ಸಹಾಯ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ, ಏನು ಅನ್ನಕ್ಕೆ ಹೋಗ್ಬಿಡಿ. ಯಾಕೆ ಕೆಲಸ ಮಾಡಿಲ್ಲ? ಕೆಲವೊಂದು ಮನೆಯಲ್ಲಂತೂ ಯಪ್ಪ ಯಾವ ರೀತಿ ನಡೆಸ್ಕೋತಾರಂದರೆ, ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಆ ಪುಣ್ಯ ನನಗೆ ಆ ಥರ ಇಲ್ಲ. ಬಟ್ ನಾನು ನೋಡಿರೋ ಹಾಗೆ ತುಂಬ ಜನ ಹೆಣ್ಮಕ್ಳು ಸಫರ್ ಮಾಡ್ತಿರ್ತಾರೆ. ಮನೆ ಕೆಲಸ ಎಲ್ಲ ಅವರೇ ಮಾಡಬೇಕು. ಎಂದೋ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಾಗ, ಹುಷಾರಿಲ್ಲದೆ ಇರುವಾಗ ಕೆಲಸ ಬಿಟ್ಟರೆ, ನೀನು ಏನು ಮಾಡ್ತೀಯಾ, ಮನೇಲಿ ಕುತ್ಕೊಂಡು ತಿಂತೀಯಾ, ಮಾಡೋಕ್ಕಾಗಲ್ವಾ ನಿನಗೆ, ಒಂದಿನ ಬಿಟ್ಟರೆ ಹಿಂಗೆಲ್ಲ ಮಾತಾಡ್ತಾರೆ ಗುರು. ನಾನು ಕೇಳಿದ್ದೀನಿ ಅಕ್ಕಪಕ್ಕ ಮನೆಯವ್ರದ್ದೆಲ್ಲ ವಾಯ್ಸ್ ರೇಸ್ ಮಾಡ್ತಿರ್ತಾರಲ್ಲ ಅವ್ರ ಮನೇಲಿರುವಂಥ ಹಿರಿಯರು. ಆಗ ತುಂಬ ಬೇಜಾರಾಗುತ್ತೆ ಗುರು. ಎಲ್ಲ ಹೆಣ್ಮಕ್ಳಿಗೆ ನಾನು ಏನು ಹೇಳೋದು ಗೊತ್ತಾ, ನೀವು ಮನೆ ಕೆಲಸ ಮಾಡ್ತೀರಾ ಓಕೆ, ಆದರೆ ನೀವು ಗಟ್ಟಿಯಾಗಿರಬೇಕು. ನಿಮ್ಗೆ ಯಾರಾದರೂ ಈಗ ರೆಸ್ಪೆಕ್ಟ್ ಕೊಡದೇ ಇದ್ದಾಗ, ಯಾಕೆ ನಾನು ಕೆಲಸ ಮಾಡ್ತೀನಿ ತಾನೇ, ನಾನು ಹೊರಗಡೆ ಹೋಗಿ ದುಡಿತಿಲ್ಲ, ಆದರೆ ಮನೇಲಿ ಎಲ್ಲ ಕೆಲಸನೂ ನಾನೇ ನಿಭಾಯಿಸ್ತಿದ್ದೀನಲ್ವ, ನೀವು ಕೇಳಬೇಕು. ಯಾವಾಗ ಒಂದು ಹೆಣ್ಣು ಕೇಳ್ತಾರೆ ಆವಾಗ ನಿಮಗೆ ನಿಮ್ಮದೇ ಆದ ಒಂದು ಮರ್ಯಾದೆ ಸಿಗುತ್ತೆ. ಇಲ್ಲಾಂದರೆ ಒಂದು ಮೂಲೆ ಗುಂಪಾಗ್ತೀರ. ನಮ್ಮದೇ ಆದ ಒಂದು ಸ್ಥಾನ ಮಾನ ನಾವೇ ಪಡೆದುಕೊಳ್ಬೇಕು, ಯಾರೂ ಕೊಡಲ್ಲ ಇಲ್ಲಿ. ನಾವು ಎದುರು ಮಾತಾಡಿದರೆ ಸುಮ್ಮನಾಗ್ತಾರೆ, ನಾವೇ ತಪ್ಪಿಗೆ ಅವ್ರು ಏನು ಹೇಳ್ತಾರೆ ಕೈ ಕಟ್ಕೊಂಡು ಕೇಳೋ ಕಾಲ ಎಲ್ಲ
ಬಿಟ್ಟೋಯ್ತು ಈಗ. ಎಲ್ಲರೂ ನಾವು ಒಂದು ಗಂಡಸು ಹೆಂಗೆ ದುಡಿತಾನೋ ಅವನಿಗೆ ಯಾವ ರೀತಿ ಮರ್ಯಾದೆ ಸಿಗುತ್ತೋ ಅದೇ ರೀತಿ ಒಂದು ಹೆಣ್ಮಗಳಿಗೂ ಕೂಡ ಮರ್ಯಾದೆ ಸಿಗಬೇಕು. ಇದು ನನ್ನ ಆಸೆ. ಯಪ್ಪ, ಇದು ಕ್ಲೀನಿಂಗ್ ಎಲ್ಲ ಮುಗಿಸಿ ಈ ಥರ ಸ್ಟೋವ್ ಎಲ್ಲ ಕ್ಲೀನ್ ಮಾಡಿ, ಇದು ಒಂದು ಹೆಣ್ಮಕ್ಳಿಗೆ ಸ್ಟ್ಯಾಟಿಸ್ಫಿಕ್ಷನ್ ಅಂತ ಅಂತೀವಲ್ವಾ, ಆ ಥರ ಗುರು. ಈ ಥರ ಕ್ಲೀನ್ ಮಾಡಿ ಯಾವಾಗ ಹೋಗಿ ರೆಸ್ಟ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತಿರ್ತೀವಿ. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಕ್ಲೀನ್ ಮಾಡಿ. ಅದಾದ ನಂತರ ನಮಗೆ ಬೇಕಾಗಿರುವಂಥ ಟೈಮ್ನ ನಾವು ಕಟ್ಕೊತೀವಲ್ಲ, ಅವಾಗ ಸಿಗೋ ಮಜಾನೇ ಬೇರೆ. ಎಲ್ಲ ಕೆಲಸ ಹಾಗೆ ಇದ್ದು ನಾವು ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ನಮ್ಮನ್ನ ನಾವು ಕೇರ್ ಮಾಡ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಸೊ ಈ ಥರ ಕ್ಲೀನ್ ಮಾಡಿ ಎಲ್ಲನೂ ಮಾಡಿ ನಮಗೆ ನಾವು ಟೈಮ್ ಕೊಟ್ಕೋಬೇಕು. ಮೊದಲು ನಾವು ಮನೆಯಲ್ಲಿರ್ತೀವಿ, ನಮಗೇನು ಅಂತ ತಲೆ ಬಾಚದೆ ಏನು ರೆಡಿ ಆಗದೆ ಇದ್ದಾಗ ತುಂಬ ನಿಮ್ಮ ಮೇಲೆ ನಿಮಗೆ ಜಿಗುಪ್ಸೆ ಬಂದುಬಿಡುತ್ತೆ ಜೀವನದಲ್ಲಿ. ಹಾಗಾಗಿ ಹೇಳ್ತಿದ್ದೀನಿ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ಏನೆಲ್ಲ ಕೆಲಸ ಮಾಡ್ತೀವಿ ನೋಡಿ ನಾವು ಹೆಣ್ಮಕ್ಳು. ಬಟ್ಟೆ ವಾಷಿಂಗ್ ಹಾಕಿದ್ದೀನಿ, ಪಾತ್ರೆ ಎಲ್ಲ ತೊಳಿತೀವಿ. ಯಪ್ಪ ದೇವರೇ, ಆ ದೇವ್ರ ಕಡೆಯಿಂದನೂ ಈ ಕೆಲಸ ಆಗಲ್ಲ. ಹಾಗಾಗಿನೇ ಹೆಣ್ಮಕ್ಳಿಗೆ ಒಂದು ತಾಳ್ಮೆ ಶಕ್ತಿ ಅನ್ನೋದು ಆ ದೇವರೇ ಕೊಟ್ಟಿರೋದು ಅಂತ ಅನಿಸುತ್ತೆ. ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಎಲ್ಲ ಸ್ಮೆಲ್ ಬರುತ್ತೆ. ಹಾಗಾಗಿ ನೀವೇನು ಹಾಕ್ತೀರಾ ಅದು ಒಂದು ಸಿಪ್ ಹಾಕಿ, ಹಾಗೆ ಕಂಫರ್ಟ್ನ ಕಂಪಲ್ಸರಿ ಹಾಕಿ, ಹಾಗೆ ಡೆಟಾಲ್ ಕೂಡ ಹಾಕಿ. ಬಿಕಾಸ್ ಸಣ್ಣ ಮಕ್ಕಳಿರುವಂಥ ಮನೇಲಿ ಡೆಟಾಲ್ ಯೂಸ್ ಮಾಡಬೇಕು ಕಂಪಲ್ಸರಿ. ನಾನು ಕೂಡ ಡೆಟಾಲ್ನ ಹಾಕ್ತೀನಿ, ಕಂಫರ್ಟ್ ಹಾಕ್ತೀನಿ, ಹಾಗೆ ಏರಿಯಲ್ ಸಿರ್ಪ್ ಕೂಡ ಹಾಕ್ತೀನಿ. ಆವಾಗಲೇ ಬಟ್ಟೆ ಕ್ಲೀನ್ ಆಗೋದು. ಬಿಕಾಸ್ ಈಗ ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಒಂಥರ ಕೊಂಚ ನಾರ್ತಿರುತ್ತೆ, ಬಾಜು ಕುಂತ್ರೆ ವಾಮಿಟ್ ಬರೋ ಥರ ಆಗುತ್ತೆ. ಹಾಗಾಗಿ ಸೊ ಈ ಮೂರನ್ನು ತಪ್ಪದೆ ಹಾಕಿ. ನೀವು ವಾಷಿಂಗ್ ಮಿಷಿನ್ ಹಾಕ್ತಿರ್ಬೋದು ಅಥವಾ ಕೈಯಿಂದನೇ ತೊಳಿತಿರ್ಬೋದು, ಏನೇ ಮಾಡಿ ಈ ಮೂರು ಯೂಸ್ ಮಾಡಿ ಬಟ್ಟೆಗೆ. ಏನೇ ಹೇಳಿ ಈ ಬಟ್ಟೆ ಕೆಲಸ, ಪಾತ್ರೆ ತೊಳೆಯೋ ಕೆಲಸ ಆದರೆ ಅರ್ಧ ಕೆಲಸ ಮುಗ್ದಂಗೆ ಹೆಣ್ಮಕ್ಳಿಗೆ. ಸೊ ಒಂದು ನಿರಾಳತೆ ಬರುತ್ತೆ. ಬಟ್ಟೆ ಆ್ಯಂಡ್ ಪಾತ್ರೆ ತೊಳೆದ್ರೆ ಸಾಕು, ಎಲ್ಲ ಕೆಲಸ ಆದಂಗೆ. ಅಡುಗೆ ಕೆಲಸ ನಾವು ಒಂದು ಅವರಲ್ಲಿ ಮಾಡ್ತೀವಿ ಎಲ್ಲವೇ. ಆದರೆ ಬಟ್ಟೆ ಪಾತ್ರೆ ಇದೆಯಲ್ಲ ಯಪ್ಪ, ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ಥರ ಅನಿಸುತ್ತಾ ಅಥವಾ ನನಗೆ ಅನಿಸುತ್ತಾ ಕಾಮೆಂಟ್ ಮಾಡಿ ಆಯಿತಾ. ಈ ಮಳೆಗಾಲ ಅಂದರೆ ತುಂಬಾ ಇಷ್ಟ. ಆದರೆ ಬಟ್ಟೆ ಒಣಗಲ್ಲ. ಸೊ ಬಿಸಿಲು ಬರಲ್ಲ. ಒಂಥರ ಏನಂತೀರ, ಹಾಸಿಗೆ ಹೊಚ್ಕೊಂಡು ಮಲ್ಕೋಬೇಕು ಅನಿಸುತ್ತೆ ಈ ಮಳೆಗಾಲದಲ್ಲಿ. ಬಿಕಾಸ್ ಹೊರಗಡೆ ಚಳಿ ಇರುತ್ತೆ, ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನಿಸುತ್ತೆ, ತಿನ್ನೋದು ಮಲಗೋದು. ಇದು ಬಿಟ್ಟರೆ ಮಳೆಗಾಲದಲ್ಲಿ ಏನೂ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ನೋಡಿ, ನಮ್ಮ ಹತ್ರ ಅಂತೂ ಒಂಚೂರು ಗಾಳಿ ಬೆಳಕು ಬರಲ್ಲ, ಮೇಲ್ಗಡೆ ಎಲ್ಲ ಕವರ್ ಮಾಡಿದ್ದಾರೆ. ಮಳೆ ಅಂತೂ ಸಖತ್ತಾಗಿ ಬರ್ತಿದೆ. ಇವತ್ತು 2 ದಿನ ಆಯಿತು, ಒಂದು ದಿನ ಕೂಡ ಒಂದು ಕ್ಷಣ ಕೂಡ ಮಿಸ್ ಮಾಡಿಲ್ಲ. ಹಾಗೆ ಸುರಿತಾನೇ ಇದೆ ಮಳೆ. ಸಖತ್ ಮಳೆ ಬರ್ತಾ ಇದೆ. ರೈತರಿಗಂತೂ ತುಂಬಾ ಖುಷಿಯಾಗಿರುತ್ತೆ. ಕೆಲವೊಂದು ಕಡೆ ಮಳೆ ಬರ್ತಿಲ್ಲ ಅಂತಿದ್ದಾರೆ. ಆದರೆ ಈ ಬೆಳಗಾವಿ ಡಿಸ್ಟಿಕಲ್ಲಂತೂ ತುಂಬಾ ಮಳೆ ಇದೆ, ವಿಪರೀತ ಮಳೆ ಅಂತಲೇ ಹೇಳ್ಬೋದು. ರೈತರೆಲ್ಲ ಬಿತ್ತಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮೊದಲೆಲ್ಲ ಜುಲೈ ಸ್ಟಾರ್ಟಿಂಗಲ್ಲೇ ಬರ್ತಿತ್ತು ಮಳೆ, ಜೂನ್ ಎಂಡಿಂಗಲ್ಲೇ ಮಳೆ ಸ್ಟಾರ್ಟ್ ಆಗಿರೋದು. ಆದರೆ ಈ ಸರಿ ಹಂಗಲ್ವೇ ಅಲ್ಲ, ಲೇಟಾಗಿ ಬರ್ತಿದೆ. ಆದರೂ ಲೇಟೆಸ್ಟ್ ಆಗಿದೆ ಮಳೆ. ಸಖತ್ತಾಗಿ ಒಂದು ಕ್ಲೈಮೇಟ್ನ ಎಂಜಾಯ್ ಮಾಡ್ತಿದ್ದೀವಿ ಅಷ್ಟೇ. ಮನೇಲಿ ಯಾರೂ ಇಲ್ಲ, ನಾನೊಬ್ಬಳೇ. ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಸೊ ಲಾಕ್ ಮಾಡ್ಕೊಂಡು, ನಿಮಗೆ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.